ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೊತಾವರ. ಆತ್ಮೀಯರೇ, ಗಲ್ಲಿ ವಿವಾದ ಬೆಳಗಾವಿದಂತೆ ನಿರಂತರವಾಗಿ ಇದ್ದಿದ್ದೇನೆ. ಮೇಲಿನ ಮೇಲೆ ಬೆಳಗಾವಿ ನಂಬುದು ಆರಂಭ ಆದಾಗಿಂದಲೂ ಇದು ಜಗಳ ಇದ್ದಿದ್ದೇನೆ. ಇದು ನಡೀತಾನೆ ಇದೆ. ಇತ್ತೀಚೆಗೆ ನಡೆದ ಘಟನೆಗಳು ಇದಕ್ಕೆ ಸಾಕ್ಷಿ. ಇಂಥೆಲ್ಲ ಘಟನೆಗಳು ಆಗಬಾರ್ದು ಅಂತ ತಿಳ್ಕೊಂಡು ಏನು ಪ್ರಯತ್ನ ಮಾಡಿದ್ವಿ ಇಲ್ಲಿವರೆಗೆ, ಅದೇನು ಆಗ್ತಾನೆ ಇಲ್ಲ. ಎರಡೂ ಕಡೆ ಜನ ಇವತ್ತು ಒಪ್ಕೊಳ್ತಾ ಇದ್ದಾರೆ, ಇಲ್ಲಂತಲ್ಲ. ಯಾಕಂದ್ರೆ MES 6 ಜನ MLAಗಳು ಆಯ್ಕೆ ಆಗಿದ್ರು, ಇವತ್ತು ಅವ್ರು ಇಲ್ಲ. ಇದು ಏನು ತೋರಿಸ್ತದಂದ್ರೆ ಜನಕ್ಕೆ ಸಮಸ್ಯೆ ಬೇಡ ಆಗಿದೆ. ಬೆಳಗಾವಿ ಎಲ್ಲಿದ್ರಿ ಏನು ರೀ? ಬೆಳಗಾವಿ ಮಹಾರಾಷ್ಟ್ರದಲ್ಲಿರಲಿ, ಕರ್ನಾಟಕದಲ್ಲಿರಲಿ, ಎಲ್ಲಿದ್ದರೂ ಬೆಳಗಾವಿ. ಅದು ಏನಪ್ಪ, ಮಹಾರಾಷ್ಟ್ರ ಹೋದ್ರೆ ಸ್ವರ್ಗ ಆಗ್ತದೆ, ಕನ್ನಡದಲ್ಲಿ ಉಳಿದ್ರೆ ಕರ್ನಾಟಕದಲ್ಲಿ ಉಳಿದ್ರೆ ನರಕ ಹಾಕೋದು ಅಂತ ಏನಲ್ಲ. ಈಗ ಎಲ್ಲರಿಗೂ ರಚಿಕತ್ತು ಕೂಡಿ ಬಾಳ್ಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲೇ ಒಂದಿಷ್ಟು ಸಹನೆ ಬೇಕಾಗ್ತದೆ, ಅದು ನಮಗೆ ಕಡಿಮೆ ಆಗಿಬಿಟ್ಟದ. ಹೀಗಾಗಿ ಮೇಲಿನ ಮೇಲೆ ಘರ್ಷಣೆಗಳಾಗ್ತಾ ಇರ್ತಾವೆ. ಅದಕ್ಕೆ ಆ ಸಂದರ್ಭದಲ್ಲಿ ಒಂದಿಷ್ಟು ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಒಂದಿಷ್ಟು ಏನಪ್ಪ ಅಂತಂದ್ರೆ ಗಡಿ ಸಮನ್ವಯ ಸಮಿತಿ ಅಂತ ಮಾಡಿಕೊಡೋದು. ಸಮನ್ವಯ ಮಾಡ್ಕೊಂಡು ಹೋಗ್ರಪ್ಪ, ನೀವೊಂದು 3 ಮಂದಿ ಮಿನಿಸ್ಟರು, ನೀವಷ್ಟು 3 ಮಂದಿ ಮಿನಿಸ್ಟರ್ ಇರ್ರಿ, ಮೇಲಿಂದ ಘಟನೆಗಳಾಗದಂಗೆ, ಸಂಘರ್ಷಗಳಾಗದಂಗೆ ನೋಡ್ಕೊಂಡು ಹೋಗ್ರಿ ಅನ್ನೋದು ಶಾರ್ ಅವ್ರ ಸೂತ್ರ ಆಗಿತ್ತು. ಶಾರ್ ಅವರು ಹೇಳಿದ್ರು, ಅದು ಮಾಡಿರಿ, ಇಬ್ಬರು ರಾಜ್ಯಗಳು, ಇಲ್ಲಿ ಮರಾಠಿಗರಿರಲಿ ಕನ್ನಡಿಗರಿರಲಿ ಎಲ್ಲ ಕೂಡಿ ಬಾಳ್ಬೇಕಾಗ್ಯದ, ನೀವು ಸಮನ್ವಯ ಮಾಡ್ಕೊಂಡು ಹೋಗ್ರಿ ಅಂತ ಸಮನ್ವಯ ಮಾಡಿದರು. ಅದ್ರಾಗ ಆ ಸಮನ್ವಯ ಸಮಿತಿಯಲ್ಲೇ ಗೋವಿಂದ ಕಾರಜೋಳ ಅವರು, ಆಗಿನ ಸಚಿವರಾದಂಥವ್ರು, ಕರ್ನಾಟಕದಿಂದ JC ಮಾಧುಸ್ವಾಮಿ, ಶಶಿಕಲಾ ಜೊಲ್ಲೆ, ಇವರೆಲ್ಲರೂ ನೇಮಣಿಕೆ ಆಗಿದ್ರು. ಕರ್ನಾಟಕದಿಂದ 3 ಜನ, ಒಂದು ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಪಾಟೀಲ, ದೀಪಕ್ ಕೇಸರ್ಕರ, ಶಂಭು ದೇಸಾಯಿ ಆ ಸಮಿತಿಯಲ್ಲಿ ಇದ್ದರು. ಅವ್ರು 3 ಜನ, ಇವರು 3 ಜನ ಇದ್ದರು. ಮಾತಾಡಿಕೊಂಡು ಇದನ್ನು ಬಗೆಹರಿಸ್ಕೊಂಡು ನೆಮ್ಮದಿ ಇರಬೇಕು ಅನ್ನೋ ಏನು ಸೂತ್ರ ಮಾಡಿದ್ರು. ಆದರೆ ಇವತ್ತಿನವರೆಗೂ ನಡೆದೇ ಇಲ್ಲ. ಅವರು ಒಂದು ಮೀಟಿಂಗ್ ಸಹಿತ ಆಗಿಲ್ಲ ಇವ್ರ ಮಧ್ಯದಲ್ಲೇ. ಏನು ನಡೀತಾ ಇದೆ ಏನಿಲ್ಲ, ಅವ್ರು ಒಬ್ರಿಗೊಬ್ರು ದೂರ ಇದ್ದಾಗಿದ್ದಾರೆ, ಏನೂ ಆಗಿಲ್ಲ. ಹೀಗಾಗಿ